ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಾಗವೇಣಿ ರಾಜ್. ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ಇಲ್ಲಿ ನೋಡ್ರಿ, ಒಳ್ಳೆ ಮೆಂತೆ ಕಾಳದ್ದು ಪಲ್ಯ ಮಾಡ್ತಾಯಿದ್ದೀನಿ ನಾನು. ಮೆಂತೆ ಕಾಳು ಅಂದ್ರೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಡಯಟ್ ಮಾಡೋರಿಗಾಯಿತು, ಹಾಗೆ ಪೇನ್ ಒನ್ ಆಫ್ ದ ಪೇನ್ ಕಿಲ್ಲರ್ ಅಂತಲೇ ಹೇಳ್ಬೋದು ಇದಕ್ಕೆ. ಮತ್ತು ಡಯಾಬಿಟಿಕ್ಗಂತೂ ಹೇಳಿ ಮಾಡಿಸಿದಂಥದ್ದು ಕಾಳು ಇದು. ನಿಮಗೆಲ್ಲ ಗೊತ್ತೇ ಇರುತ್ತೆ, ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಅಂತ. ನಾನು ಏನೇನು ತೊಗೊಂಡಿದ್ದೀನಿ ಅಂತಂದೇಳಿ ನೋಡಿರಿ. ಈಗ ಇಲ್ಲಿ ಮೆಂತೆಕಾಳು ಪಲ್ಯ ಮಾಡಲಿಕ್ಕೆ ಭಾಳ ಸಿಂಪಲ್ಲು, ಪಟ್ ಅಂತ ಮಾಡ್ಕೊಂಬಿಡ್ಬೋದು. ಈರುಳ್ಳಿ, ಕರಿಬೇವು, ಹಾಗೆ ಖಾರದ ಪುಡಿ, ಸಾಸಿವೆ, ಜೀರಿಗೆ ಅವೆಲ್ಲ ಮಾಮೂಲಿ ಹೇಗೆ ಒಗ್ಗರಣೆ ಕೊಡ್ತೇವೆ ಹಾಗೆ. ಈಗ ನೋಡಿರಿ, ಮೆಂತೆಕಾಳನ್ನು ನಾನು ಚೆನ್ನಾಗಿ ಮೊಳಕೆ ಬರ್ಸಿ ಈ ಥರ ಎತ್ತಿಟ್ಬಿಟ್ಟಿರ್ತೀನಿ. ಪಟ್ ಅಂತ ಬೇಕಾದಾಗ ಮಾಡ್ಕೊಂಬಿಡ್ಬೋದು. ಮೆಂತೆಕಾಳು ಮೊಳಕೆ ಬಂದಿದ್ವು ಅಂತಂದರೆ ಪಲ್ಯ ಮಾಡೋದಂದ್ರೂ ತುಂಬ ಈಜಿ. ಈ ಮೆಂತೆಕಾಳನ್ನು ಆ್ಯಕ್ಚುಲಿ ಬೇರೆ ಕಾಳೆಲ್ಲ ಬೇಗ ಒಂದು ದಿವಸ ನೆನೆ ಹಾಕಿದ್ರೆ ನೆಕ್ಸ್ಟ್ ಡೇ ಬಂದುಬಿಡ್ತಾವೆ. ಇದು ಬಟ್ ಸೆಕೆಂಡ್ ಡೇಗೆ ಬರ್ತೈತಿ ನೆನೆ. ಸೇಮ್ ನೀವೆಲ್ಲ ಹೆಸರು ಕಾಳು ಎಲ್ಲ ಯಾವ ಥರ ಮೊಳಕೆ ಬರೋಕ್ಕೆ ಹಾಕ್ತಿರಲ್ಲ ಅದೇ ಥರ ಹಾಕಿ ಬೆಳಗ್ಗೆ ಹಾಕಿದರೆ ರಾತ್ರಿ ನೀರು ಬಸ್ತಿಟ್ರಿ ಅಂತಂದ್ರೆ ನೆಕ್ಸ್ಟ್ ಡೇ ಬರೋಲ್ಲ, ಅದರ ನೆಕ್ಸ್ಟ್ ಡೇ ಬರ್ತಾವೆ ಅಷ್ಟೇ. 2 ಡೇಸಿಗೆ ಬರ್ತಾವೆ ಮೆಂತೆಕಾಳು ಮೊಳಕೆ ಬರೋದು. ಲಾಸ್ಟ್ ಒಂದು ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ, ನೀವು ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೋಬೋದು ನನ್ನ ಚಾನಲಲ್ಲಿ. ಹಾಗೆ ಎಣ್ಣೆ ಇಟ್ಕೊಂಬಿಟ್ಟು ನಾನಿಲ್ಲಿ ಸಾಸಿವೆ ಮತ್ತು ಜೀರಿಗೆ ಚಟಪಟ ಅಂದಮೇಲೆ ಕರಿಬೇವು, ಈರುಳ್ಳಿ. ಇಲ್ಲಿ ನಾನು ಹಸಿ ಖಾರ ಎಲ್ಲ ಹಾಕಲ್ಲ, ಒಣ ಖಾರ ಹಾಕ್ತೀನಿ ನಾನು ಯಾವಾಗಲೂ ಮೆಂತೆಕಾಳು ಪಲ್ಯ ಮಾಡಿದಾಗ. ಏನು ಹಸಿ ಖಾರ ಹಾಕಿದ್ರೆ ಚೆನ್ನಾಗಾಗ್ಬೋದೇನೋ ಗೊತ್ತಿಲ್ಲ, ಬಟ್ ನಾನು ಯಾವಾಗಲೂ ಮೆಂತೆಕಾಳು ಪಲ್ಯಕ್ಕೆ ಮೊಳಕೆ ಮೆಂತೆಕಾಳು ಪಲ್ಯಕ್ಕೆ ನಾನು ಒಣ ಖಾರನೇ ಹಾಕೋದು. ಸಖತ್ತಾಗಿರ್ತೈತಿ ಟೇಸ್ಟ್. ಸ್ವಲ್ಪ ಕಹಿ ಅನಿಸಲ್ಲ. ಅಯ್ಯೋ ಕಹಿ ಅನಿಸುತ್ತೇನಾ ಅಂತ ನೀವು ಅಂದ್ಕೋಬೋದು. ಸ್ವಲ್ಪ ಕಹಿ ಅನಿಸಲ್ಲ. ಮತ್ತು ನಾನು ಇವತ್ತು ನೆನೆ ಹಾಕಿರೋದು ಈ ಕಾಳನ್ನು. ಇದು ಒಂದು ಸ್ವಲ್ಪ ಪಾರಮ್ ಕಾಳು ಇವಂದ್ರೂ ಸ್ವಲ್ಪ ಅನಿಸಲ್ಲ. ಜವಾರಿ ಕಾಳಾದರೆ ಇಷ್ಟು ಶುದ್ಧ ಮೆಂತೆ ಕಾಳು ಅಂತಲೇ ಗೊತ್ತಾಗಲ್ಲ, ಬಟ್ ಅದೊಂದು ಸ್ವಲ್ಪ ಕಹಿ ಅನಿಸುತ್ತೆ ಅಷ್ಟೇ. ಬಿಟ್ಟರೆ ನಾವು ತಿಂತ ಇದ್ದರಿಗೆ ಏನು ಪ್ರಾಬ್ಲಮ್ ಇಲ್ಲ, ಅಂತ ಏನು ಕಹಿ ಆಗೋಲ್ಲ. ಹಾಗಲಕಾಯಿಗೆ ಹೋಲಿಸಿರೋ 100ಕ್ಕೆ 100 ಅಷ್ಟು ಕಹಿ ಅಲ್ಲ ಇದು, ಅಷ್ಟು ಚೆನ್ನಾಗಿರ್ತೈತಿ. ಇದು ನೋಡಿರಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಈ ಎಣ್ಣೆಲೇ ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿರಿ, ಅದು ಕೂಡ ಒಳ್ಳೆ ಟೇಸ್ಟ್ ಕೊಡ್ತೈತಿ. ಈಗ ನಾನು ಅಚ್ಚ ಖಾರದ ಪುಡಿ ಮತ್ತು ಇದು ಮೆಂತೆಕಾಳಿಗೆ ಒಂದು ಸ್ವಲ್ಪ ಖಾರ, ಉಪ್ಪು, ಹುಳಿ ಎಲ್ಲ ಮುಂದಾಗಿರಬೇಕು, ಅಂದರೆ ಟೇಸ್ಟ್ ಇರ್ತೈತಿ. ನಾನು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೋತಿದ್ದೀನಿ, ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ರಿ. ನಂದು ಮೀಡಿಯಮ್ ಖಾರ ಇರೋದ್ರಿಂದ ನಾನೊಂದು 3 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಹಾಗೆ 1 ಸ್ಪೂನಷ್ಟು ಅರಿಶಿನ ಪುಡಿ ಅದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿದೆ. ಗರಂ ಮಸಾಲ ಪೌಡ್ರು ಅದೆಲ್ಲ ಏನು ಬೇಕಾಗೇ ಇಲ್ಲ ಇದಕ್ಕೆ, ಇಷ್ಟೇ ಸಾಕು. ಆಮೇಲೆ ಈಗ ಇದು ಚೆನ್ನಾಗಿ ಫ್ರೈ ಆಯ್ತಲ್ಲ, ಫ್ರೈ ಆದಾಗಲೇ ಇವಾಗಲೇ ನೀವು ಮೆಂತೆಕಾಳು ಹಾಕ್ಕೊಂಬಿಟ್ಟು ಅದರಲ್ಲಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಆಮೇಲೆ ರುಚಿ ತಕ್ಕಷ್ಟು ಉಪ್ಪು ಅದನ್ನು ಹಾಕೋಬೋದು. ಇನ್ನೊಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಬೇಕು ಅಂತ ನನಗೆ ಮತ್ತೆ ಹಾಕ್ಕೊಂಡೆ. ನಾನು ಇದೆಲ್ಲ ಮಾಡ್ತಾಯಿಲ್ಲ, ನೋಡಿಕೊಂಡು ಹಾಕೋತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು, ಒಂದು ಹೊತ್ತು ಊಟಕ್ಕೆ. ಮತ್ತು ಬೇಕಂದ್ರೆ ಮತ್ತೆ ಫ್ರೆಶಾಗಿ ಮಾಡ್ಕೊಳಕ್ಕೆ ಬರುತ್ತೆ ಅಂತಂದು ಹೇಳಿಬಿಟ್ಟು. ಮತ್ತು ಈ ಥರ ಪಲ್ಯಗಳೆಲ್ಲ ಫ್ರೆಶ್ ಆಗಿ ಅಷ್ಟೇ ಇದ್ದರೆ ಚೆನ್ನಾಗಿ ಅನಿಸುತ್ತೆ. ಜಾಸ್ತಿ ಮಾಡಿಟ್ಬಿಟ್ರೆ ತಿನ್ನೋಕೆ ಒಂದೊಂದು ಸಲ ಬೇಜಾರಾಗ್ಬಿಡ್ತೈತಿ. ಅದಕ್ಕೆ ನಾನು ಸ್ವಲ್ಪ ಮಾಡ್ತಿರ್ತೀನಿ ಕ್ವಾಂಟಿಟಿನ. ಈ ಥರ ಮೊಳಕೆ ಬರ್ಸ್ಕೊಂಡು ಇಟ್ಕೊಂಡಿರ್ತೀನಿ. ಹುಳ್ಳೆಕಾಳಾಯಿತು, ಮೊಳಕೆ ಕಾಳಾಯ್ತು, ಮತ್ತು ಹೆಸರು ಕಾಳು. ನಾನು ಬೇಕಾದಾಗೆಲ್ಲ ನಾನು ಪಟ್ಟಂತ ಒಗ್ಗರಣೆ ಹಾಕ್ಕೊಂಬಿಡ್ಬೋದು ಅಂತಂದೇಳಿ ಈ ಥರ ಬರೆಸಿಟ್ಕೊಂಡಿರ್ತೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಎಣ್ಣೆಗೆ. ಇವಾಗ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಲಾಸ್ಟಿಗೆ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದ್ರಾಗ ಎಣ್ಣೆಯೊಳಗೆ ಉಪ್ಪು, ಅಚ್ಚ ಖಾರದ ಪುಡಿ, ಮೆಂತೆಕಾಳು, ಅರಿಶಿನ ಪುಡಿ ಇವೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನೀವು ಆವಾಗ ಒಂದು ಸ್ವಲ್ಪ ಹುಳಿ ಹಿಂಡ್ಕೋಬೇಕು. ಒಂದು ಸ್ವಲ್ಪ ಜಾಸ್ತಿ ನೋಡಿಕೊಂಡು ಹಿಂಡ್ಕೊಳ್ರಿ, ಜಾಸ್ತಿ ನೀರು ಹಾಕಬೇಡ್ರಿ ಹುಳಿ ಒಳಗೆ. ಸ್ವಲ್ಪ ಮಂದಗ ಮಾಡಿಕೊಂಡು ಹಿಂಡ್ಕೊಂಡು ಹಾಕ್ಕೊಳ್ರಿ, ಅಂದ್ರೆ ನಿಮಗೆ ಟೇಸ್ಟ್ ಕರೆಕ್ಟಾಗಿರ್ತೈತಿ. ಇನ್ನೂ ಸ್ವಲ್ಪ ಕಾಳು ಹಾಕೋಣ ಅಂತ ಅನ್ನಿಸ್ತು, ಮತ್ತೆ ಹಾಕ್ಕೊಂಡೆ ನಾನು. ಮತ್ತೇನಂತಂದರೆ ನಾನು ಗ್ಯಾಸ್ ಫ್ಲೇಮ್ ಬಂದ್ ಮಾಡಿದ್ದೆ, ಯಾಕಂದರೆ ಅದು ಸ್ಟೀಲಿನ ಪಾತ್ರೆ ಬೇಗ ಹೊತ್ತು ಬಿಡ್ತೈತೆ ಅಂತಂದೇಳಿ. ಅಚ್ಚ ಖಾರದ ಪುಡಿ ಅದೆಲ್ಲ ನೀರಿನಂಶ ಇರೋಂಗಿಲ್ಲಲ್ಲ, ಅದಕ್ಕೆ ನಾನು ಮತ್ತು ಬಂದ್ ಮಾಡಿದ್ದೆ. ಮತ್ತು ಇವಾಗ ಹಚ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಇವಾಗ ಲಾಸ್ಟಿಗೆ ಸ್ವಲ್ಪನೇ ನಾನು ಹುಳಿನ ಹಿಂಡ್ಕೊಂಬಿಟ್ಟು ನಾನು ಹಾಕ್ತೇನೆ ನೋಡಿರಿ. ಇವಾಗ ದಪ್ಪಗಂದರೆ ಥಿಕ್ನೆಸ್ ಇತ್ತು ಅಂತಂದರೆ ಹುಳಿ ಚೆನ್ನಾಗಿ ಅನ್ಸತಿ. ನೀರು ಆಗಂಗಿಲ್ಲ ಪಲ್ಯ ಅಂತಂದು ಹೇಳಿಬಿಟ್ಟು ನಾನು ಹೇಳಿದ್ದು, ಕಾಳಾಗಿರಲಿ ಅಂತಂದೇಳಿ. ಅದಕ್ಕೆ ನೀರು ಜಾಸ್ತಿ ಹಾಕದೇ ಮಂದಾಗಿ ಹಿಂಡ್ಕೊರಿ ಅಂತ ಹೇಳಿದ್ದು. ಹಾಕ್ಕೊಂಡು ಹಿಂಡ್ಕೊಂಬಿಟ್ಟು ಬೆಲ್ಲನ ಆವಾಗಲೇ ಹಾಕಬೇಕಾಗಿತ್ತು. ಒಂದು ಸ್ವಲ್ಪ ಖಾರದ ಪುಡಿ, ನಾವು ಈರುಳ್ಳಿ ಹಾಕಿ ಖಾರದ ಪುಡಿ ಹಾಕ್ತವಲ್ಲ ಅವಾಗೇ ಹಾಕಿದರೆ ಬೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಿತ್ತು. ನಾನು ಮರ್ತುಬಿಟ್ಟೆ ಬೆಲ್ಲ ಹಾಕೋದು, ಅದಕ್ಕೆ ಲಾಸ್ಟಿಗೆ ಹಾಕ್ತಾಯಿದ್ದೀನಿ. ನೀವು ಡಯಾಬಿಟಿಕ್ಕಿಗೆ ಮಾಡಿಕೊಡ್ತೇವೆ ಅಂದರೆ ಬೇಕಾದ್ರೆ ಬೆಲ್ಲ ಸ್ಕಿಪ್ ಮಾಡ್ಬೋದು. ಬಟ್ ಬೆಲ್ಲ, ಹುಳಿ, ಉಪ್ಪು, ಖಾರ ಹಾಕಿರೋದ್ರಿಂದ, ಸ್ವಲ್ಪ ಬೆಲ್ಲ ಹಾಕೋದ್ರಿಂದ, ಬೆಲ್ಲ ಹಾಕಿದ್ದೀವಿ ಅಂತಲೂ ಕೂಡ ಗೊತ್ತಾಗಂಗಿಲ್ಲ, ಕಹಿ ಬೇರೆ ಇರುತ್ತಲ್ಲ ಸ್ವಲ್ಪ. ಅದಕ್ಕೆ ತುಂಬ ಚೆನ್ನಾಗಿ ಅನಿಸ್ತೈತಿ. ಇಷ್ಟು ಮಾಡ್ಕೊಂಬಿಟ್ರೆ ನೋಡಿರಿ, ಒಳ್ಳೆ ಹೆಲ್ದಿ ಅಂದರೆ ಹೆಲ್ದಿ ಹೇರ್ ಆರೋಗ್ಯಕ್ಕಾಯ್ತು, ಸ್ಕಿನ್ ಆರೋಗ್ಯಕ್ಕಾಯ್ತು, ಡಯಾಬಿಟಿಕ್ನರಿಗಾಯಿತು ತುಂಬ ಒಳ್ಳೆಯದು. ಮತ್ತು ಈ ಬೆಸ್ಟ್ ಪೇನ್ ಕಿಲ್ಲರ್ ಅಂತಲೇ ಹೇಳ್ಬೋದು. ಲಾಸ್ಟಿಗೆ ಒಂದು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿದ್ರೆ ಬಿಸಿ ಮೊಳಕೆ ಮೆಂತೆಕಾಳು ಪಲ್ಯ ರೆಡಿ ನೋಡಿರಿ. ಬಿಸಿ ರೊಟ್ಟಿ ಜೊತೆಗೆ ಬೇಕಾದ್ರೂ ತಿನ್ನಿರಿ, ಮತ್ತು ಬಿಸಿ ಚಪಾತಿ ಜೊತೆಗೆ ಬೇಕಾದ್ರೂ ತಿನ್ನಿರಿ, ಇಲ್ಲ ಅಂತಂದರೆ ಮುದ್ದೆ ಜೊತೆಗೆ ಸೈಡಾಗಿ ಇಟ್ಕೊಂಡು ತಿನ್ಬೋದು. ಸಖತ್ತಾಗಿರ್ತೈತಿ.
ಮೆಂತ್ಯಕಾಳಿಂದ ನೀವು ಏನೇನು ಮಾಡ್ತೀರಿ ಅಂತ ನನಗೆ ಹೇಳೋದನ್ನು ಮರಿಬೇಡಿ. ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ. ಈ ಥರ ಮೆಂತ್ಯಕಾಳು ಮೊಳಕೆ ಕಾಳು ಪಲ್ಯ ಎಲ್ಲ ಮಾಡ್ಕೊಂಡು ತಿನ್ನಲಿ ಅವರು. ಹಾಗೆ ಇಷ್ಟ ಆಯಿತು ಅಂದರೆ ನೀವು ಮೆಂತ್ಯಕಾಳು ಪಲ್ಯದಲ್ಲಿ ಏನೇನು ಮಾಡ್ತೀರಿ ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಇದಕ್ಕಿಂತ ಮೊದಲು ನೀವು ನೋಡಿದ್ರಾ ಈ ಥರ ಮಾಡಿದ್ದು ಅಂತಂದೇಳಿ, ಏನು ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಹಾಗೆ ಇಲ್ಲ ನಾನಿಲ್ಲಿ ಬಿಸಿ ಮೆಂತ್ಯಕಾಳು ಮೊಳಕೆ ಮೆಂತ್ಯಕಾಳು ಪಲ್ಯ ಜೊತೆಗೆ ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಏನೆಲ್ಲ ಡಿಶ್ ಮಾಡಿದ್ದೆ ಅಂತಂದೇಳಿ ನೋಡಿಬಿಡ್ರಿ. ಇದ್ರ ಜೊತೆಗೆ ಈ ಥರದ್ದೆಲ್ಲ ಊಟ ಮಾಡಿಬಿಟ್ರೆ ಸ್ವರ್ಗ ಸುಖನೇ. ಚೆನ್ನಾಗಿತ್ತು ಅಂದರೆ ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡೋದನ್ನು ಮಾತ್ರ